आत्मीय H16 न्यूज़ अर्थात हे सीतारामगे स्वागत ನಾನು ನಿಮ್ಮ ಎಮ್ಮ तुम्हाला पाहिजे होता ಗಡಬಡಿ ಹತ್ತಿರಬಹುದು ನಿಮಗೆ ಆತ್ಮೀಯರೇ ಏನಿಲ್ಲ ಜಲ್ದಿ ಮುಂದಿಗೆ ಮಾತಾಡಬೇಕು ಅಂತೇಳಿ ಅದರ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹಿಂಗಂದ್ರೆ ಸಾಕು ಕರ್ನಾಟಕದ ಭ್ರಷ್ಟರೆಲ್ಲ ಲೆದರಣ ಅನ್ನುವಂಗೆ ಆಗಿಬಿಡುತ್ತದೆ ಭ್ರಷ್ಟಾಚಾರದ ಗೂಡಾಗಿಬಿಟ್ಟದ ಕಲಿತಂಥ ಅಭ್ಯರ್ಥಿಗಳಿಗೆ ಯೋಗ್ಯ ಅಭ್ಯರ್ಥಿಗಳಿಗೆ ಹೋರಾಟಗಾರರಿಗೆ ಅಭ್ಯಾಸಿಗರಿಗೆ ಏನು ಶಬ್ದ ಎಷ್ಟು ಬಳಸಲ್ಲ ಅದಕ್ಕೆ ಅವ್ರಿಗೆಲ್ಲರಿಗೂ ಭಾಳಷ್ಟು ಅನ್ಯಾಯ ಮಾಡಿದ್ದು ಇದನ್ನು ಯಾಕೆ ರದ್ದು ಮಾಡಬಾರ್ದು ಇವತ್ತೇನೋ ನಮ್ಮ BJPಯ ಮಾಜಿ ಮುಖ್ಯಮಂತ್ರಿಯಾದ DV ನಮ್ಮ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ ರದ್ದು ಮಾಡಿರಿ ಅದನ್ನು ರಾಜಕೀಯದಿಂದ ಮುಕ್ತ ಮಾಡಿರಿ ನೀವು ರಾಜಕೀಯ ಮಾಡಿದ್ರೆ ನಿಮ್ಮ ಸಮಯದಲ್ಲೇನು ಯಡಿಯೂರಪ್ಪನವ್ರು ಮಾಡಲಿಲ್ವಾ ತಮ್ಮ ಬೇಕಾದಂಥ ಜನರನ್ನು ಆ KPSCಯಲ್ಲಿ ಸದಸ್ಯನಾಗಿ ಮಾಡಲಿಲ್ವಾ ಅಧ್ಯಕ್ಷನಾಗಿ ಮಾಡಲಿಲ್ವಾ ನಿಮ್ಮ ಕಾಲದಲ್ಲಿ ಆಗಲಿಲ್ವಾ ಈಗ ಇವ್ರು ಮಾಡ್ತಾ ಇದ್ದಾರೆ ಇದನ್ನು ಹೇಳ್ತಾರೆ ಅವರು ಕಾಂಗ್ರೆಸ್ಸಿಗರು ಅಡ್ಡಿಲ್ಲ ಈಗಾದರೂ ಜ್ಞಾನೋದಯ ಆಗಿದೆಲ್ಲ ಇನ್ನೊಬ್ಬರು ಸರ್ಕಾರದ ಕಾಂಗ್ರೆಸ್ ಸರ್ಕಾರದನ್ನು ಟೀಕಾ ಮಾಡ್ತಾಯಿದ್ರು ಮಾಡಿರಿ ಸರಿ ಸತ್ಯ ಮಾತಾಡ್ತಾಯಿದ್ರು ಇದನ್ನು ಮುಂದುವರೆಸ್ರಿ ಅಂತ ನಾವು ಹೇಳೋದಿಲ್ಲ ದೇಶದಿಂದ ಸಪೋಸ್ ಏನಾದರೂ ನಾಳೆ ಗೌರ್ಮೆಂಟ್ ಬಂತಂದ್ರೆ ಮೊದಲು KPSC ರದ್ದು ಮಾಡೋದನ್ನು ಅದನ್ನು ರಾಜಕೀಯ ರದ್ದು ಮಾಡಿರಿ ಅಧಿಕಾರಶಾಹಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಹುಟ್ಟುವಂಥ ಕೆಲಸ ಮೊದಲು ಆಗಬೇಕಾಗಿಲ್ಲ ಹಿಂಗಂದ್ರೆ ನಂಗೆ ರಾಜಾರೋಷ ಅನ್ನಿಸ್ಬೋದು ಇವಾಗ ಅದನ್ನು ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಯೋಗ್ಯ ವಿದ್ಯಾರ್ಥಿಗಳು ಎಷ್ಟು ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಅನ್ಯಾಯಕ್ಕೆ ಒಳಗಾಗಿದ್ದಾರಂದ್ರೆ ಆ ಸಾವಿರಾರಲ್ಲ ಲಕ್ಷಗಟ್ಟಲೆ ಆಗ್ತದೆ ಇಲ್ಲಿವರೆಗೆ ಎಷ್ಟು ವರ್ಕ್ ಮಾಡ್ತಾಯಿದ್ದ ಮಕ್ಕಳು ಎಷ್ಟು ಹೋರಾಟ ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು ಪಾಪ ಅವ್ರದ್ದು ಹಾಕೋದೇ ಇಲ್ಲ ಅವ್ರು ದಾಡ್ರಿರ್ಬೋದು ಅಂತ ನೋಡಿ ಎಲ್ಲರೂ ದಾಡ್ರನ್ನ ದುಡ್ಡು ಕೊಟ್ಟವ್ರು ಅಷ್ಟನ ರೇಟ್ ಫಿಕ್ಸ್ ಅದಾವ್ರಲ್ಲೆಲ್ಲ ಅಂದಾಗ ರೇಟ್ ಫಿಕ್ಸ್ ಆದಾಗ ನ್ಯಾಯಬದ್ಧ ಹೆಂಗೆ ಆಗ್ತದ್ರಿ ಅದು ಅದಕ್ಕಾಗಿ ಮೊದಲ ಅಧ್ಯಕ್ಷ ಮತ್ತು ಈ ಸದಸ್ಯರು ಇವನು ತೆಗೆದು ಹಾಕಬೇಕಾಗಿದೆ ಅಲ್ಲಿ ಇದು ಭಾಳ ಪ್ರಮುಖವಾಗಿ ಯಾವ ಪಕ್ಷಗಳು ಬೇಡಪ್ಪ ಅಲ್ಲೇ ಯೋಗ್ಯರ ಆಯ್ಕೆ ಆಗುವಂಥದ್ದು ಅಧಿಕಾರಶಾಹಿಗಳ ಮೇಲೆ ಸ್ಟ್ರಿಕ್ಟ್ ಕಣ್ಗಾವಲು ನಡಬೇಕಾಗಿದೆ ಇವತ್ತು ಅಲ್ಲಿ ಒಳಗಿದ್ದಂಥ ಅಧಿಕಾರಶಾಹಿಗಳು 2 ವರ್ಷಕ್ಕೆ ಬದಲು ಮಾಡಲೇಬೇಕು ಅವ್ರು ಅಲ್ಲಿದ್ದಂಥವ್ರನ್ನ ಒಳಗೆ ಗೆದ್ದರು ಒಳ ಸೇರಿದಂಗೆ ಸೇರಿಬಿಟ್ಟಿದ್ದಾರೆ ಇವರೆಲ್ಲ ಅಲ್ಲಿಯ ಕಾರ್ಯದರ್ಶಿ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಏನು ಅಧಿಕಾರಿ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡೋಂಥ ಅದ್ರ ಮುಖಂಡರಾಗಿರ್ಬೋದು ಏನು ರೀ ಅಲ್ಲಿ ಎಲ್ಲ ತುಡುಗರ ಸಂತೆಯಲ್ಲಿ ಸೇರಿಬಿಟ್ಟಲ್ಲ ಅದಕ್ಕಾಗಿ KPSC ಮೊದಲ ಅದನ್ನು ರದ್ದು ಮಾಡಿರಿ ಅಂತ ಹೇಳುವಂಥ ಒಂದು ಸಾಹಸವನ್ನು ನಮಗೆ ಸದಾನಂದ ಗೌಡರು ಮಾಡಿದ್ದಾರೆ ಮತ್ತು ನಮಗೆ ಎತ್ತಾಳರು ಮಾಡ್ತಾಯಿದ್ದಾರೆ ಮೊದಲು ಮಾಡಿರಿ ಚೇಂಜ್ ಮಾಡಿರಿ ಗದ್ದ ತೆಗೆದು ಹಾಕಿರಿ ಅವ್ರನ್ನ ನ್ಯಾಯ ತನಿಖೆಗೆ ಒಳಗೆ ಪಡಿಸ್ರಿ ಅಂತ ಎತ್ತಾಳು ಹೇಳೋದ್ರಲ್ಲಿ ಸತ್ಯಗಳು ಇದ್ದಾವೆ ಅವ್ರು ಬಾಯಿ ಭಾಳ ಇರ್ಬೋದಿಲ್ಲ ಅಂತಾರೆ ಸತ್ಯ ಬೇಕಾದ್ರೆ ಮಾತಾಡ್ತಾರೆ ಅವರು ಆದರೆ ಅವ್ರು ಬಂದಾಗ ಇದನ್ನು ಮಾಡಬೇಕು ಅನ್ನೋ ನಮ್ಮದು ಇಲ್ಲಿ ರಿಕ್ವೆಸ್ಟ್ ಅವ್ರಿಗೆ ಬರೀ ಹೊರಗಿದ್ದಾಗ ಮಾತಾಡೋದಲ್ಲ ಒಳಗೆ ಹೋಗಿ ಮಾತಾಡ್ಬೇಕಾಗ ಆಗ ನಿಮ್ಗೆ ಯಡಿಯೂರಪ್ಪನಿದ್ದಾಗ ಯಾಕೆ ಅಂತ ತೆಗಿಲಿಲ್ಲ ಸಮಸ್ಯೆನ ಅದು ಕ್ಯಾನ್ಸಲ್ ಮಾಡಿರಿ ಹೊಸದು ಮಾಡಿರಿ ಅದೇ ರಾಜಕೀಯ ಜನರನ್ನು ಹೊರಗೆ ಹಾಕಿರಿ ಅಂಥೇಳಿ ಅಧಿಕಾರಿಗಳ 10-20 ವರ್ಷದಲ್ಲೇ ಅಂಟ್ಕೊಂಡ್ಬಿಟ್ಟಿದ್ದಾರೆ ಅವರು ದುಡ್ಡು ಕೊಡೋದು ಏನು ಕೆಲಸ ಮಾಡೋದಿಲ್ಲ ಒಂದು ಫೈಲ್ ಮೂವ್ ಆಗಬೇಕು ದುಡ್ಡು ಇಡಬೇಕು ನೀವೆಲ್ಲ ಇದು ಪ್ರತಿಯೊಬ್ಬ ಅಲ್ಲಿ ಆಯ್ಕೆ ಅಂತಂದು ಇವತ್ತು ನೋಡಿ ಸಬ್ ರಿಜಿಸ್ಟ್ರುಗಳು ಯಾವೊಬ್ಬ ಸಬ್ ರಿಜಿಸ್ಟ್ರ್ ದುಡ್ಡು ಇಲ್ಲದೆ ಆಯ್ಕೆ ಆಗ್ಯಾರ ಒಬ್ಬರ ಹೆಸರು ತೋರಿಸ್ತಾರೆ ನಮಗೆ ಯಾವೊಬ್ಬ ತಹಶೀಲ್ದಾರ್ ಇವತ್ತು ಅಧಿಕಾರ ಹಿಡಿದಾರ ಇವರು ಅಧಿಕಾರದವರು ದುಡ್ಡು ಕೊಟ್ಟಿಲ್ಲ ನಾವು ಪ್ರಾಮಾಣಿಕವಾಗಿ ಇವ್ರಿಗೆ ಇವತ್ತು ಒಪ್ಕೊಳ್ಳಿ ಅವ್ರು ನೋಡೋಣ ಕೊಟ್ಟಿಲ್ಲ ಅಂತೇಳಿ ಎಲ್ಲೋ ಒಬ್ಬರು ಆಗಿರ್ಬೋದು 1000ಕ್ಕೋ ಲಕ್ಷಕ್ಕೊಬ್ಬ ಆದ್ರೆ ಇಡೀ ವ್ಯವಸ್ಥೆ ಗಬ್ಬೆದ್ದು ಹೋಗ್ಯದ ಎಲ್ಲರಿಂದ ಎಷ್ಟು ಮಾರ್ಕ್ಸ್ ಬೇಕಾ ಇಷ್ಟು ಓವರಾಲ್ ಎಷ್ಟು ಮಾರ್ಕ್ಸ್ ಇಷ್ಟು ತಗೋ ಅದರಲ್ಲೂ ಆ ಸದಸ್ಯರು ಇರ್ತಾರಲ್ರಿ ಅವರಂಥ ನಾ ಶಬ್ದ ಬಳಸೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯೂಟ್ಯೂಬ್ದಾಗ ಅವಕಾಶ ಕೊಡೋದಿಲ್ಲ ಅದಕ್ಕಾಗಿ ಅಂಥ ಕನಿಷ್ಠ ಜನರಿದ್ದಾರೆ ಅವ್ರನ್ನ ಕಿತ್ತು ಹಾಕುವವರೆಗೆ ಅದು ಶುದ್ಧ ಆಗೋದಿಲ್ಲ KPSC ಎಂದು ಶುದ್ಧ ಆಗೋದಿಲ್ಲ ಮತ್ತು ಇವರ ಬರೋವ್ರಿ ಇಲ್ಲಿ ತುಳುಗರು ಅಲ್ಲಿ ಹೋಗ್ತಾರೆ ಅಲ್ಲಿ ತುಳುಗರು ಇಲ್ಲಿ ಬರ್ತಾರೆ ಶಿಫ್ಟೆಡ್ ನಿಜವಾಗಿಯೂ ಅದು ನೀವು ಪ್ರಾಮಾಣಿಕವಾಗಿ ನಡೆಸಬೇಕಾಗಿದ್ರೆ ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ಅವ್ರನ್ನ ಬದಲಾಯಿಸಲೇಬೇಕು ಮಧ್ಯದಾಗೆ ಸದಸ್ಯರ ಮೊದಲು ಕಿತ್ತಾಕಿರಿ ಅಧ್ಯಕ್ಷನ ಕಿತ್ತಾಕಿರೋ ಆ ಪೋಸ್ಟ ಬೇಡ ಅದಕ್ಕೆ ಅವರು ಮಹಾಕಾಳರು ಒಂದು ಪೋಸ್ಟ್ ಇಷ್ಟಿಂದಂತ ಇಷ್ಟಿಷ್ಟು ಕೊಡಬೇಕಪ್ಪ ನೀವು ಅಂತೇಳಿ ಫಿಕ್ಸ್ ಮಾಡಿಬಿಡ್ತಾರೆ ದರ ಫಿಕ್ಸ್ ಇಲ್ಲೇನು ರೀ ದೇವ್ರಿಗೆ ಹೋದಾಗ ರೇಟ್ ಫಿಕ್ಸ್ ಇದ್ದಂಗೆ ರುದ್ರಾಭಿಷೇಕಕ್ಕೆ ಇಷ್ಟ ಇದಕ್ಕೆ ಇಷ್ಟ ಹಂಗೆ ಇವತ್ತು ನಮ್ಮ ಗುಡಿಗಳು ಪೊಲ್ಯೂಟೆಡ್ ಆಗಿದ್ದಾವೆ ಭಕ್ತಿಗೆ ಅವಕಾಶ ಇಲ್ಲ ಮತ್ತು ನಮಗೆ KPSC ನಮ್ಮ ಯೋಗ್ಯ ವ್ಯಕ್ತಿಗಳನ್ನು ಹಾರ್ಡ್ ವರ್ಕ್ ಮಾಡಿದಂಥ ವ್ಯಕ್ತಿಗಳನ್ನು ಸ್ವೀಕಾರ ಮಾಡುವಂಥ ಒಳಗೆ ತೆಗೆದುಕೊಳ್ಳುವಂಥ ಒಂದು ಮಹಾ ಮಂದಿರ ಇವತ್ತಲ್ಲೇ ಗಬ್ಬೆದ್ದು ಹೋಗ್ಬಿಟ್ಟದ ಇಂಥ ಭ್ರಷ್ಟಾಚಾರಿಗಳನ್ನು ಕಿತ್ತು ಹಾಕೋದು ಹೆಂಗಂದ್ರೆ ಇವತ್ತು ಸರ್ಕಾರ ಮಾಡಬೇಕು ಕೆಲಸ ಜನ ಅವರು ಅದಕ್ಕೆ ಆಯ್ಕೆ ಮಾಡಿದ್ದಾರೆ ಅದು ದುರಂತ ಏನಪ್ಪ ಅಂದ್ರೆ ಜನನೂ ಸಹಿತ ದುಡ್ಡು ತೊಗೊಂಡು ಹೊಟ್ಟು ಹಾಕಿದ್ರಿಂದಾಗ ನಮಗೂ ಕೇಳು ಹಕ್ಕು ಉಳಿದಿಲ್ಲ ಇವತ್ತು 500 ಕೊಡ್ರಿ 1000 ಕೊಡ್ರಿ ಗ್ಯಾರಂಟಿ ಕೊಡ್ರಿ ಅಂತ ಶುರು ಮಾಡಿದ್ದಾರೆ ಗ್ಯಾರಂಟಿ ಕೊಡೋದಿಲ್ಲ ಅವ್ರ ಮನೆಯಿಂದ ಯಾರೂ ಕೊಡೋದಿಲ್ಲ ಇಲ್ಲ ನಮಗೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾರೆ ಟ್ಯಾಕ್ಸ್ ಹೆಚ್ಚು ಮಾಡಿ ಅದನ್ನ ಅಲ್ಲಿ ಕೊಡ್ತಾರೆ ಅಷ್ಟೇ ಮತ್ತು ಅವ್ರ ಹತ್ರ ಪಾಲು ತೊಗೊಂಡಿರ್ತಾರೆ ಅವ್ರದ್ದು ಕಮಿಷನ್ ಇರ್ತದೆ ಅವ್ರದ್ದು ಪಾಲು ಇರ್ತದೆ ಯಾವ ಇವತ್ತು ಶಾಸಕ ಒಂದು ಶಾಸಕರ ಹೆಸರು ಹೇಳಿ ನೋಡೋಣ
ಪರ್ಸೆಂಟೇಜ್ ಇಲ್ದ ಇಲ್ಲಪ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತೇಳಿ ಹಂಗೆ ಹೇಳಿದ್ರೆ ಹೇಳ್ತಾನೆ ಶಾಸಕ, ನಾನು ದುಡ್ಡು ಕೂಡ ಆರಿಸಿ ಬಂದಿನಿ ರೀ, ನನ್ನ ಕಮಿಷನ್ ಬೇಕಂತ ಹೇಳ್ತಾರೆ ಓಪನ್ ಆಗಿ. ಅದನ್ನು ಕೇಳೋ ಶಕ್ತಿ ನಮಗೂ ಉಳಿದಿಲ್ಲ ಇವತ್ತು. ಅದಕ್ಕಾಗಿ ಇವತ್ತು KPSC ಆಗಲೇಬೇಕಾದಂಥದ್ದು. ಭ್ರಷ್ಟರು ಅಷ್ಟು ಸುಲಭವಾಗಿ ಸಿಕ್ಕಾಕಿಕೊಳ್ಳೋದಿಲ್ಲ, ಸಿಕ್ಕಾಕಿಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅದನ್ನು ಇವತ್ತು ಶುದ್ಧೀಕರಣ ಮತ್ತು ಬೇರೆ ಅರ್ಥ ಆಗ್ತದೆ. ಇಲ್ಲಿ ನಮ್ಮ ಹಿಂದುತ್ವವಾದಿಗಳು ಶುದ್ಧೀಕರಣ ಮಾಡೋದು ಕೂಡ ಒಬ್ಬ ಯಾವುದೋ ತಮ್ಮ ಧರ್ಮ ಬಿಟ್ಟು ಅದನ್ನು ಮರ್ತಕೊಳ್ಳೋದು ಶುದ್ಧೀಕರಣ ಅಂತ ಹೇಳ್ತಾರೆ. ಆ ಶುದ್ಧೀಕರಣ ಅಲ್ಲ, ಪ್ರಾಮಾಣಿಕವಾದ ಶುದ್ಧೀಕರಣ. ಅದು ಬದಲಾಯಿಸುವಂಥದ್ದು. ರಿಮೂವ್ ಅವ್ರದ್ದು ಏನು ಮಾಡ್ಬೇಕು, ನೀವು ತಳಮಟ್ಟದ ಕಿತ್ತು ಹಾಕ್ಬೇಕಾಗ ಅಂದಾಗ ಮಾತ್ರ ಅಲ್ಲೇ ಯೋಗ್ಯರಿಗೆ ಆ ಪೋಸ್ಟ್ ಯೋಗ್ಯ ಅಂತ ವ್ಯಕ್ತಿನ ಆಯ್ಕೆ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇವತ್ತು ತಹಶೀಲ್ದಾರ್ ಆಫೀಸ್ಗೆ ಹೋಗ್ರಿ, ಭ್ರಷ್ಟಾಚಾರ. ಅದಕ್ಕೆಲ್ಲ ಒಬ್ಬ ಲೆಕ್ಕ, ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಆಫೀಸ್ಗೆ ಹೋಗ್ರಿ, ಅಲ್ಲಿ ಭ್ರಷ್ಟಾಚಾರ. ತಲಾಟೆಗೆ ಹೋಗ್ರಿ, ಅಲ್ಲೇ AC ಆಫೀಸ್ಗೆ ಹೋಗ್ರಿ, ಅಲ್ಲೇ ಕೆಲವೊಂದು AC ಆಫೀಸ್ನಲ್ಲೇ ವರ್ಷ 2 ಸಾವಿರ ಸಹಿ ಆಗೋದಿಲ್ಲ. ಯಾಕಂದ್ರೆ ಅವ್ರ ಫೈಲ್ ಮೇಲೆ ದುಡ್ಡು ಇಲ್ಲದೆ ಅವ್ರು ಕೆಲಸನ ಮಾಡೋದು. DC ಆಫೀಸರಂತ ಪ್ರತಿಯೊಬ್ಬರು ಕೊಟ್ಕೊಂಡು ಹೋಗುವಂಥದ್ದು. ಇದೆಲ್ಲದ ಕಾರಣ ಏನಂದ್ರೆ KPSC ಅನ್ನುವಂಥದ್ದು ಇವತ್ತು ಭ್ರಷ್ಟಗೊಂಡಿದ್ದು. ಯಾರನ್ನು ಭ್ರಷ್ಟರ ಆಯ್ಕೆ ಮಾಡಿದಾಗ ಭ್ರಷ್ಟರಾಗವ್ರಿ. ಅದೇ ರೀತಿ ಪೊಲೀಸ್ ಸ್ಟೇಷನ್ಗಳು ಸಹ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ದುಡ್ಡು ಇಲ್ಲದೆ ಕೆಲಸ ಆಗೋದಿಲ್ಲ. ಒಂದು FIR ಹರಿಸ್ಬೇಕಾದ್ರೂ ದುಡ್ಡು ಕೊಡಬೇಕಾಗ್ತದೆ, FIR ಬಿಡಿಸ್ಬೇಕಾದ್ರೂ ದುಡ್ಡು ಕೊಡಬೇಕಾಗ್ತದೆ. ದುಡ್ಡು. ಅದಕ್ಕೆ KPSC ಇವತ್ತು ಬದಲಾಗುವಂಥ, ರದ್ದಾಗುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಅದರಲ್ಲೂ ನಮ್ಮ ಸಿದ್ದಣ್ಣವರ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಾಗಿದೆ. ಯಾಕಪ್ಪ ಅಂದ್ರೆ ಅವರು ಮೋಸ್ಟ್ಲಿ ಇದು ಕೊನೆಯ ಹಂತದ ಅವರ ಮುಖ್ಯಮಂತ್ರಿ ಅವಧಿ, ಮುಂದಿರ್ತಾರೋ ಇಲ್ಲೋ ಬೇರೆ ವಿಷಯ. ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿ ಹೋಗಬೇಕಾಗಿದೆ. ದೇವರಾಜ ಅರಸರಿಗೆ ಒಂದು ಕೆಟ್ಟ ಹೆಸರು ಅಂದುಕೊಂಡಿದ್ದಪ್ಪ ಅಂದ್ರೆ ಭ್ರಷ್ಟರು ಅಂದರೆ, ಇವ್ರಿಗೆ ಆ ಭ್ರಷ್ಟರು ಅಲ್ಲಪ್ಪ ಅನ್ನುವಂಥದ್ದು ಈಗ ಆರೋಪ ಇದ್ದಾವೆ ಇವ್ರ ಮೇಲೆ. ಅರ್ಕಾವತಿದಾಗಿರ್ಬೋದು, ಮುಡಾದಾಗಿರ್ಬೋದು, ಅವ್ರ ವಿರೋಧ ಜೋರ್ದಾರ ವಿರೋಧ ಮಾಡ್ತಾ ಇದ್ದಾರೆ. ಅದನ್ನು ಇದು ಭ್ರಷ್ಟರಿದ್ದಾರಪ್ಪ ಅಂತೇಳಿ ನಾ ಅಲ್ಲ ಅನ್ನೋ ತೋರಿಸ್ಬೇಕಾದ್ರೆ KPSC ರದ್ದು ಮಾಡಿ ಅದರಲ್ಲಿ ರಾಜಕೀಯ ಒಳಗೆ ಹೋಗೋದಂಗೆ ಆ ರಾಜಕಾರಣಿನ ಹೊರಗೆ ಹಾಕಿ ಕೇವಲ ಅಧಿಕಾರಶಾಹಿಗಳು ಅಲ್ಲಿ ಪ್ರಾಮಾಣಿಕ ಇದ್ದಂಥವ್ರನ್ನ ಆಯ್ಕೆ ಮಾಡಿ ಹಾಕಿದ್ರೆ ಮಾತ್ರ. ಮತ್ತು ಈಗಾಗಲೇ ಅಲ್ಲಿ 10-20 ವರ್ಷಗಳು ಇದ್ದಂಥವ್ರು ಇದ್ದಾರೆ, ಅವ್ರನ್ನ ಕಿತ್ತಾಕಿಬಿಡು, ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕಿಬಿಡ್ಲಿ ಅವ್ರನ್ನ, ಇಲ್ಲ ಮನೆ ಕಳಿಸಿಬಿಡ್ಲಿ ಅವ್ರನ್ನ. ಮತ್ತು ರಿಟೈರ್ ಆದವ್ರು ಹೊಳೆ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೆಚ್ಚಿನ ಪೇಮೆಂಟ್ ಕೊಟ್ಟು ಮಾಡಿ ಅಂಥ ಅಧಿಕಾರ ಬೇಕಾಗಿಲ್ಲ. ಹೊಸಗಳು ಬರ್ತಾ ಇದ್ದಾರೆ, ಅವ್ನು ತೊಗೊಳ್ಳಿ. ಇಲ್ಲಾಂದ್ರೆ ಇದೇ ವ್ಯವಸ್ಥೆ ಮುಂದುವರ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಈ ರಾಜ್ಯದ ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗ್ತದೆ ಅಂದ್ರೆ ಕಡಿಮೆ ಆಗಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ಯಾವ ಕಾರಣಕ್ಕೆ ಹೇಳಿದ್ದಾರೆ ವಿರೋಧ ಪಕ್ಷದ ಆಡಳಿತ ತಿಳ್ಕೊಂಡು ಸದಾನಂದ ಗೌಡರು ಹೇಳಿರ್ಬೋದು, ಅಥವಾ ಇವತ್ತು ಯಡಿಯೂರಪ್ಪನಂತವ್ರು ಹೇಳ್ಬೋದು, ಇವತ್ತು ಯತ್ನಾಳಂತವ್ರು ಹೇಳ್ಬೋದು, ರದ್ದು ಮಾಡಿರಿ ಅಂತೇಳಿ. ನಾಳೆ ಆಡಳಿತ ಬಂದು ಅವರು ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಮದು ಬೇರೆ, ತಮ್ಮ ಬೇಕಾದವ್ರಲ್ಲಿ ತುರುಕ್ತಾ ಇರ್ತಾರೆ. ಆಮದು ಬೇರೆ, ತಮ್ಮ ರಾಜಕೀಯಕ್ಕೆ ಹೆಲ್ಪ್ ಮಾಡಿದವ್ರಲ್ಲಿ ಒಳಗೆ ತುರುಕ್ತಾ ಇರ್ತಾರೆ. ಯಾಕೆ ದುಡ್ಡು ಮಾಡ್ಕೊಳ್ಳಿ ಅಂತೇಳಿ. ಹೀಗಾಗಿ ಇವತ್ತು KPSC ಅಧ್ವಾನದ ಹೋಗ್ಯದ. ಆ ಅಧ್ವಾನದಿಂದ ಶುದ್ಧ ಮಾಡಬೇಕಾಗಿತ್ತಪ್ಪ ಅಂದ್ರೆ ಅದು ಸ್ವಚ್ಛಗೊಳಿಸ್ಬೇಕಾಗಿತ್ತು. ಸ್ವಚ್ಛಗೊಳಿಸೋದನ್ನು ನಾವು ಅದನ್ನು ಸ್ವಚ್ಛಗೊಳಿಸ್ಬೇಕಾಗಿತ್ತಪ್ಪ ಅಂದ್ರೆ ಮೊದಲ ಅಲ್ಲಿದ್ದಂಥ ಅಧಿಕಾರಿಗಳನ್ನೆಲ್ಲ ಮತ್ತೊಂದು ಡಿಪಾರ್ಟ್ಮೆಂಟ್ಗೂ ಎಲ್ಲೋ ದೂರದ ಗುಲ್ಬರ್ಗಾನೋ ಮತ್ತೆ ಅವ್ರ ಕಡೆ ದೂರ ಹೋಗೋದು ಬಿಡಲಿ ಅವ್ರು ತೆಗೆದು ಅವರಲ್ಲಿ ಇರೋದು ಬೇಕಾದ್ರೆ ಸಮೀಪದಲ್ಲಿ ಎಲ್ಲೂ. ಅದೇ ಕಾಲಕ್ಕೆ ಹೊಸ ಜನರನ್ನು, ಹೊಸ ಒಂದು ಒಳ್ಳೆಯ ಹೆಸರಿದ್ದಂಥ ಅಧಿಕಾರಿಗಳು ತಂದು ಕೂಡಿಸ್ಲಿ. ಜೊತೆಗೆ ಈ ಅದಕ್ಕೇನು ಕಮಿಷನ್ ಅದ, ಆಯೋಗದ, ಆ ಆಯೋಗದ ಸದಸ್ಯರಿದ್ದಾರೆ, ಅವ್ರು ಮೊದಲಿತ್ತಾಗಿ ನಾವು ರಾಜಕಾರಣ ಬೇಕಾಗಿಲ್ಲಲ್ಲೇ. ರಾಜಕಾರಣಿಗಳು ಬೇಡ, ಅಧಿಕಾರಿಗಳು ಬೇಡ, ಅವರಿಂದ ಏನೂ ಆಗೋದಿಲ್ಲ. ಒಬ್ಬ ಯಾವ ಅಧಿಕಾರಿ ಬಂದು ಹಿಂದೆ ನಾನು ಅನುಭವ ಭ್ರಷ್ಟಾಚಾರ ಕೆಲಸನ ಒಳ್ಳೆಯ ಕನಸುಗಳು ಅನ್ನೋದು ಈಗ ಸಾಕ್ಷಿಗಳಿದ್ದಾವೆ ನಮ್ಮಲ್ಲಿ. ನಮ್ಮ ಇತಿಹಾಸದ KPSC ಇತಿಹಾಸ ಅದ. ಅದಕ್ಕೆ ಅದನ್ನು ಕಿತ್ತಾಕಿದ್ರೆ ನಿಶ್ಚಿತವಾಗಿ ಸಿದ್ದರಾಮಯ್ಯರು ಇತಿಹಾಸ ಉಳಿಯುವಂಥ ಕೆಲಸ ಮಾಡಿದಂಗೆ ಆಗ್ತದೆ. ಅದನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು. ಇತಿಹಾಸದಲ್ಲಿ ಉಳಿಯುವ ಕೆಲಸವನ್ನು ರದ್ದು ಮಾಡ್ತಾರಾ ಇತಿಹಾಸ ಉಳಿಯುವಂಥ ಕೆಲಸವನ್ನು ಮಾಡ್ತಾರಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಸಿದ್ದರಾಮಯ್ಯ ಮುಂದೆ ಒಂದು KPSC ಸವಾಲು ಅದ. ಆ ಸವಾಲಿಗೆ ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ, ಆಲ್ರೆಡಿ ನಮ್ಮ ಸದಾನಂದ ಗೌಡರು ಅದು ರದ್ದು ಮಾಡಿ ಅಂತ ಹೇಳಿದ್ದಾರೆ, ಮಾಡ್ತಾರೆ ರದ್ದ. ಮತ್ತು ಈಗ ನಡೆದಂಥ ಈ ಹಗರಣದ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ರಿ, ನ್ಯಾಯಾಂಗ ಏನು ಡಿಸಿಷನ್ ಕೊಡ್ತದ ಅದಕ್ಕೆ ಎಲ್ಲರೂ ಬದ್ದಾಗಿರೋಣ ಅಂತ ಹೇಳ್ತಾ ಆದರೆ ಸಿದ್ದರಾಮಯ್ಯ ಮುಂದೆ ಮಾತ್ರ KPSC ಕಿತ್ತಾಗದ ಮತ್ತೊಂದು ದಾರಿ ಇಲ್ಲ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತಾಡಿದೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸತ್ಯದ ಕೈಗೊಂಡ ವಂದನೆಗಳು.